ಕುಂಭರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಯೋಚನೆಗಳು ಮತ್ತು ಅಚ್ಚರಿ ಬದಲಾವಣೆಗಳನ್ನು ತರಬಹುದಾದ ಸಮಯ. ಇತ್ತೀಚೆಗೆ ನಡೆದ ಚಂದ್ರಗ್ರಹಣದ ನಂತರ ನಿಮ್ಮ ಅದೃಷ್ಟ ಯಾವ ದಿಕ್ಕಿಗೆ ಸಾಗುತ್ತಿದೆ? ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋ ಸಂಪೂರ್ಣವಾಗಿ ಕೇಳಿ. ಒಂದು ಮುಖ್ಯ ಸೂಚನೆ ನಿಮ್ಮ ಜೀವನಕ್ಕೆ ಉಪಯೋಗವಾಗಬಹುದು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋಣ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರುತ್ತದೆ. ಉದ್ಯೋಗ, ಹಣಕಾಸು, ಶಿಕ್ಷಣ, ಕುಟುಂಬ, ಆರೋಗ್ಯ ಮತ್ತು ಚಂದ್ರಗ್ರಹಣದ ನಂತರದ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕುಂಭರಾಶಿಯ ಸ್ವಭಾವ. ಕುಂಭರಾಶಿಯವರು ವಿಭಿನ್ನವಾಗಿ ಯೋಚಿಸುವವರು. ಕ್ರಿಯೇಟಿವ್ ಮೈಂಡ್ ಮತ್ತು ಇಂಡಿಪೆಂಡೆಂಟ್ ನೇಚರ್ ಇವರ ದೊಡ್ಡ ಶಕ್ತಿ. ಇವರು ಕ್ರೌಡ್ ಫಾಲೋ ಮಾಡುವುದಿಲ್ಲ, ತಮ್ಮದೇ ದಾರಿಯನ್ನು ನಿರ್ಮಿಸಿಕೊಳ್ಳುತ್ತಾರೆ. ಹೊಸ ಐಡಿಯಾಸ್, ಟೆಕ್ನಾಲಜಿ, ಇನೋವೇಷನ್ ಕಡೆ ಹೆಚ್ಚು ಆಸಕ್ತಿ ಇರುತ್ತದೆ. ಆದರೆ ಕೆಲವೊಮ್ಮೆ ಓವರ್ ಥಿಂಕಿಂಗ್ ಮತ್ತು ಇಮೋಷನಲ್ ಡಿಸ್ಟೆನ್ಸ್ ಸಮಸ್ಯೆ ತರಬಹುದು. ಮನಸ್ಸಿನಲ್ಲಿ ತುಂಬಾ ವಿಚಾರಗಳನ್ನು ಇಟ್ಟುಕೊಳ್ಳುವ ಸ್ವಭಾವ ಇವರದ್ದು. ಉದ್ಯೋಗ ಮತ್ತು ವ್ಯಾಪಾರ. ಮಾರ್ಚ್ ತಿಂಗಳು ಕರಿಯರ್ ವಿಷಯದಲ್ಲಿ ಹೊಸ ಅವಕಾಶಗಳ ಸೂಚನೆ ಕೊಡುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಐಡಿಯಾಸ್ ಅಪ್ರಿಸಿಯೇಷನ್ ಪಡೆಯಬಹುದು. ಸೀನಿಯರ್ ಅಥವಾ ಬಾಸ್ ನಿಮ್ಮ ಟ್ಯಾಲೆಂಟ್ ಗಮನಿಸುವ ಸಾಧ್ಯತೆ ಇದೆ. ಆದರೆ ಡಿಸಿಷನ್ ತೆಗೆದುಕೊಳ್ಳುವಾಗ ಕನ್ಫ್ಯೂಷನ್ ಆಗಬಹುದು. ರಶ್ ಡಿಸಿಷನ್ ಮಾಡಬೇಡಿ. ವ್ಯಾಪಾರಿಗಳಿಗೆ ಆನ್ಲೈನ್ ಅಥವಾ ನ್ಯೂ ಸ್ಟ್ರಾಟಜಿ ಮೂಲಕ ಗ್ರೋತ್ ಕಾಣಬಹುದು. ಪಾರ್ಟ್ನರ್ಶಿಪ್ ಮಾಡುವಾಗ ಕ್ಲಾರಿಟಿ ಮುಖ್ಯ. ಹಣಕಾಸು. ಈ ತಿಂಗಳು ಹಣಕಾಸು ಮಿಕ್ಸ್ಡ್ ರಿಸಲ್ಟ್ ಕೊಡಬಹುದು. ಇನ್ಕಮ್ ಸ್ಟೆಡಿ ಇದ್ದರೂ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬರಬಹುದು. ಟೆಕ್ನಾಲಜಿ, ಗ್ಯಾಡ್ಜೆಟ್ಸ್ ಅಥವಾ ಟ್ರಾವೆಲ್ ಮೇಲೆ ಖರ್ಚು ಹೆಚ್ಚಾಗಬಹುದು. ಸೇವಿಂಗ್ಸ್ ಪ್ಲಾನ್ ಮಾಡುವುದು ಮುಖ್ಯ. ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡಿದರೆ ಮುಂದಿನ ತಿಂಗಳುಗಳಲ್ಲಿ ಲಾಭ ಕಾಣಬಹುದು. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ರಿಸರ್ಚ್, ಕ್ರಿಯೇಟಿವ್ ಫೀಲ್ಡ್ಸ್ ಮತ್ತು ಟೆಕ್ನಿಕಲ್ ಸ್ಟಡೀಸ್ನಲ್ಲಿ ಉತ್ತಮ ಫಲ ಸಿಗಬಹುದು. ಆದರೆ ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡುವುದು ಮುಖ್ಯ. ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿದರೆ ಸಕ್ಸಸ್ ಖಚಿತ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಸಾಮಾನ್ಯವಾಗಿ ಶಾಂತಿ ಇರುತ್ತದೆ, ಆದರೆ ನಿಮ್ಮ ಸೈಲೆನ್ಸ್ ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡಬಹುದು. ಫೀಲಿಂಗ್ಸ್ ಓಪನ್ ಆಗಿ ಶೇರ್ ಮಾಡಿ. ಫ್ರೆಂಡ್ಸ್ ಸರ್ಕಲ್ ಮೂಲಕ ಒಳ್ಳೆಯ ಸಪೋರ್ಟ್ ಸಿಗುತ್ತದೆ. ರಿಲೇಶನ್ಶಿಪ್ನಲ್ಲಿ ಆನೆಸ್ಟಿ ಮೇಂಟೈನ್ ಮಾಡಿದರೆ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತದೆ. ಆರೋಗ್ಯ. ಮೆಂಟಲ್ ಸ್ಟ್ರೆಸ್ ಮತ್ತು ಸ್ಲೀಪ್ ಪ್ಯಾಟರ್ನ್ ಮೇಲೆ ಗಮನ ಕೊಡಿ. ಲೇಟ್ ನೈಟ್ ಹ್ಯಾಬಿಟ್ಸ್ ಕಡಿಮೆ ಮಾಡಿ. ಮೆಡಿಟೇಷನ್ ಮತ್ತು ವಾಕಿಂಗ್ ತುಂಬ ಉಪಯೋಗವಾಗುತ್ತದೆ. ವಾಟರ್ ಇಂಟೇಕ್ ಹೆಚ್ಚಿಸಿ. ಚಂದ್ರಗ್ರಹಣದ ನಂತರದ ಪರಿಣಾಮ. ಈ ತಿಂಗಳ ಆರಂಭದಲ್ಲಿ ನಡೆದ ಚಂದ್ರಗ್ರಹಣ ಈಗ ಮುಗಿದಿದ್ದರೂ ಅದರ ಎನರ್ಜಿ ಎಫೆಕ್ಟ್ ಇನ್ನೂ ಸ್ವಲ್ಪ ಸಮಯ ಇರಬಹುದು. ಕುಂಭರಾಶಿಯವರಿಗೆ ಇದು ಮೇನ್ಲಿ ಮೆಂಟಲ್ ಕ್ಲಾರಿಟಿ ಸ್ಲೋ ಆಗುವುದು, ಓವರ್ ಥಿಂಕಿಂಗ್ ಹೆಚ್ಚಾಗುವುದು, ಡಿಸಿಷನ್ ಡಿಲೇ ಆಗುವುದು. ಈ ಸಮಯದಲ್ಲಿ ದೊಡ್ಡ ಫೈನಾನ್ಷಿಯಲ್ ಡಿಸಿಷನ್ ಮುಂದೂಡಿ, ಆರ್ಗ್ಯುಮೆಂಟ್ಸ್ ಅವಾಯ್ಡ್ ಮಾಡಿ, ಸ್ಪಿರಿಚುವಲ್ ಆಕ್ಟಿವಿಟೀಸ್ ಹೆಚ್ಚಿಸಿ. ಶನಿವಾರ ದಿನ ಶನಿದೇವರ ಪ್ರಾರ್ಥನೆ ಮಾಡುವುದು ಒಳಿತು. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 11 ಬಾರಿ ಜಪಿಸಿದರೆ ಮನಃಶಾಂತಿ ಸಿಗುತ್ತದೆ. ಭಯಪಡುವ ಅಗತ್ಯವಿಲ್ಲ, ಇದು ಟ್ರಾನ್ಸ್ಫರ್ಮೇಷನ್ ಫೇಸ್ ಮಾತ್ರ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳು ಕುಂಭರಾಶಿಯವರಿಗೆ ಆಲೋಚನೆ, ಬದಲಾವಣೆ, ಬೆಳವಣಿಗೆ ತರಬಹುದಾದ ಸಮಯ. ಪೇಷನ್ಸ್, ಕ್ಲಿಯರ್ ಥಿಂಕಿಂಗ್ ಮತ್ತು ಕಾಮ್ ಡಿಸಿಷನ್ಸ್ ಇದ್ರೆ ಯಶಸ್ಸು ನಿಮ್ಮ ಕಡೆಗೆ ಬರುತ್ತದೆ. ನಿಮ್ಮ ರಾಶಿ ಕುಂಭ ಆಗಿದ್ರೆ ಕಾಮೆಂಟ್ನಲ್ಲಿ ಕುಂಭ ಎಂದು ಬರೆಯಿರಿ. ಈ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಮಾಸಿಕ ರಾಶಿಫಲಕ್ಕಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.